ಜಾತಿ ಗಣತಿ ಸಮೀಕ್ಷೆಗೆ ದಿನಾಂಕ ವಿಸ್ತರಣೆಯಾಗಿದೆ. ಅಕ್ಟೋಬರ್ 12ರ ಒಳಗೆ ಸಮೀಕ್ಷೆ ಮುಗಿಸಲು ಈಗ ಸರ್ಕಾರ ಡೆಡ್ಲೈನ್ ಕೊಟ್ಟಿದೆ. 2 ದಿನ ಅವಧಿ ವಿಸ್ತರಿಸಿ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಮಧ್ಯಾಹ್ನದವರೆಗೂ ಕೂಡ ಪಾಠ ಮಾಡಬೇಕು, ನಂತರ ಸರ್ವೆ ಕಾರ್ಯವನ್ನು ಮಾಡಬೇಕು. ಮಧ್ಯಾಹ್ನದ ನಂತರ ಸರ್ವೆ ನಡೆಸಲು ಸೂಚನೆಯನ್ನು ಕೊಟ್ಟಿದೆ. ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ಆದೇಶ ಕೂಡ ಪ್ರಕಟವಾಗಿರೋದು. ಬೆಳಗ್ಗೆ 8ರಿಂದ ಮಧ್ಯಾಹ್ನ 1 ಗಂಟೆವರೆಗೂ ಕೂಡ ತರಗತಿ ಶಾಲಾ ಅವಧಿ ಬದಲಾವಣೆ ಮಾಡಿ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ನೋಡಿ, ರಾಜ್ಯ ಸರ್ಕಾರ ಈಗ ಮತ್ತೆ ಸರ್ವೆಯನ್ನ ದಿನಾಂಕವನ್ನ ವಿಸ್ತರಣೆ ಮಾಡಿರುವುದು. 2 ದಿನ ಮತ್ತೆ ವಿಸ್ತರಣೆ ಮಾಡಿದ್ದಾರೆ. ಬೆಳಗ್ಗೆ 8ರಿಂದ ಮಧ್ಯಾಹ್ನ 1 ಗಂಟೆವರೆಗೂ ಕೂಡ ತರಗತಿಯನ್ನು ನಡೆಸಬೇಕು. ಅದಾದ ಬಳಿಕ ಸರ್ವೆಯ ಕಾರ್ಯದಲ್ಲಿ ಭಾಗಿಯಾಗಬೇಕು ಅಂತ ಒಂದ್ ಕಡೆ ಸರ್ಕಾರ ಆದೇಶವನ್ನ ಪ್ರಕಟ ಮಾಡಿರೋದು. ಜಾತಿ ಗಣತಿ ಸಮೀಕ್ಷೆಗೆ ದಿನಾಂಕವನ್ನ ಕೂಡ ವಿಸ್ತರಣೆ ಮಾಡೋದಿಲ್ಲ, 2 ದಿನ ವಿಸ್ತರಣೆ ಮಾಡಿದ್ದಾರೆ. 15 ದಿನ ಈ ಒಂದು ಸಮೀಕ್ಷೆಯನ್ನ ಪೂರ್ಣಗೊಳಿಸಬೇಕು ಅಂತ ಸರ್ಕಾರ ಹೇಳಿತ್ತು. ಅಕ್ಟೋಬರ್ 12ರ ಒಳಗೆ ಸಮೀಕ್ಷೆ ಮುಗಿಸಲು ಸೂಚನೆ ಕೊಟ್ಟಿತ್ತು. ಈಗ ಮತ್ತೆ 2 ದಿನ ವಿಸ್ತರಣೆಯನ್ನ ಮಾಡಿರೋದು. ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ದೀಪ್ತಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ದೀಪ್ತಿ, ಇದೀಗ ಒಂದ್ ಕಡೆ ಸರ್ಕಾರ ಈಗ ಗೈಡ್ಲೈನ್ಸ್ ಅನ್ನು ಕೊಟ್ಟಿರೋದು, 2 ದಿನ ಅವಧಿಯನ್ನು ವಿಸ್ತರಣೆ ಮಾಡಿದೆ. ಜೊತೆಗೆ ಬೆಳಗ್ಗೆಯಿಂದ ಶಾಲೆ ಅನ್ನ ನಡೆಸಿ ನಂತರ ಮಧ್ಯಾಹ್ನ ಈ ಒಂದು ಸಮೀಕ್ಷೆ ಕಾರ್ಯದಲ್ಲಿ ಪಾಲ್ಗೊಳ್ಳಬೇಕು ಅಂತ ಸೂಚನೆ ಕೊಟ್ಟಿರೋದು. ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಅಪ್ಡೇಟ್ಸ್ ಇದೆ ಅಂತ? ಪ್ರವೀಣ್, ಸೆಪ್ಟೆಂಬರ್ 22ನೇ ತಾರೀಕಿಂದ ಸರ್ಕಾರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನ ಆರಂಭಿಸಿದೆ. ಇದು ಜಾತಿ ಗಣತಿ ಸಮೀಕ್ಷೆ ಅಂತಾನೆ ಪ್ರಸಿದ್ಧಿಯನ್ನ ಪಡೆದಿದೆ. ಇದಕ್ಕಾಗಿ ಶಾಲಾ ಶಿಕ್ಷಕರನ್ನ ಮತ್ತೆ ಅನೇಕರನ್ನ ಬಳಕೆ ಮಾಡಿಕೊಂಡಿರುವಂತದ್ದು. ಆದ್ರೆ ಇದೀಗ ಮುಂಚೆ ಸರ್ಕಾರ ಅಕ್ಟೋಬರ್ 7ನೇ ತಾರೀಕು ಡೆಡ್ಲೈನ್ ಅನ್ನ ಕೊಟ್ಟಿತ್ತು, ಇದರೊಳಗೆ ಸಮೀಕ್ಷೆಯನ್ನ ಪೂರ್ಣಗೊಳಿಸಬೇಕು ಅಂತ ಹೇಳಿ. ಆದ್ರೆ ಕೆಲವೊಂದು ಟೆಕ್ನಿಕಲ್ ರೀಸನ್ಗಳಿಂದ ಜೊತೆಗೆ ಹಲವಾರು ಕನ್ಫ್ಯೂಷನ್ಗಳಿಂದ ಇನ್ನೂ ಕೂಡ ಜಾತಿ ಗಣತಿಯನ್ನ ಕಂಪ್ಲೀಟ್ ಮಾಡೋದಕ್ಕೆ ಆಗಿಲ್ಲ. ಅದರಲ್ಲೂ ಬೆಂಗಳೂರಿನಲ್ಲಿ ಇನ್ನೂ ಕೇವಲ 70ರಷ್ಟು ಮಾತ್ರ ಜಾತಿ ಗಣತಿ ಫುಲ್ ಕಂಪ್ಲೀಟ್ ಆಗಿರುವಂತದ್ದು. ಹೀಗಾಗಿ ಶಾಲಾ ಶಿಕ್ಷಕರಿಗೆ ಮತ್ತೊಂದು ಹೆಚ್ಚಿನ ಟಾಸ್ಕ್ ನ ಕೊಟ್ಟಿದ್ದಾರೆ. ಒಂದ್ ಕಡೆ ದಸರಾ ರಜೆ ಕೂಡ ಶಿಕ್ಷಕರಿಗೆ ಸಿಕ್ಕಿಲ್ಲ. ಅದ್ರ ಮಧ್ಯದಲ್ಲೇ ಅವರನ್ನೆಲ್ಲ ಮತ್ತೆ ಹೆಚ್ಚಿನ ಡ್ಯೂಟಿಯನ್ನ ಮಾಡಬೇಕು ಅಂತ ಹೇಳಿ ಬೆಳಗಿನಿಂದ 8 ಗಂಟೆಯಿಂದ 1 ಗಂಟೆವರೆಗೂ ಕ್ಲಾಸ್ಗಳನ್ನ ಮಾಡಿ ಪಾಠವನ್ನ ಮಾಡಿ ನಂತರ ಸಮೀಕ್ಷೆ ಕಾರ್ಯದಲ್ಲಿ ಭಾಗಿಯಾಗಿ ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಇದರಿಂದ ಎಲ್ಲೋ ಒಂದ್ ಕಡೆ ಶಾಲಾ ಶಿಕ್ಷಕರು ಒತ್ತಡದಲ್ಲಿರುವಂತದ್ದು. ದಸರಾ ರಜೆಯಲ್ಲಿ ಒಂದೇ ಒಂದು ದಿನ ರಜಾ ಕೂಡ ಅವರಿಗೆ ಸಿಕ್ಕಿಲ್ಲ. ಇದೀಗ ಹೆಚ್ಚುವರಿ ಡ್ಯೂಟಿಯನ್ನ ಮಾಡುವಂತಹ ಸಂದರ್ಭ ಒದಗಿ ಬಂದಿದೆ. ಜೊತೆಗೆ ಬೆಂಗಳೂರಿನಲ್ಲಿ ಅಕ್ಟೋಬರ್ 24ರ ಒಳಗೆ ಸಮೀಕ್ಷೆಯನ್ನ ಪೂರ್ಣಗೊಳಿಸಬೇಕು ಅಂತ ಹೇಳಿ ಸರ್ಕಾರ ಡೆಡ್ಲೈನ್ ಅನ್ನ ಕೊಟ್ಟಿದ್ರೆ, ಇನ್ನು ಉಳಿದಂತೆ ಬೇರೆ ಜಿಲ್ಲೆಗಳಿಗೆ ಅಕ್ಟೋಬರ್ 12ನೇ ತಾರೀಕು ಒಳಗೆ ಸಮೀಕ್ಷೆಯನ್ನ ಪೂರ್ಣಗೊಳಿಸಬೇಕು ಅಂತ ಹೇಳಿ ಕೊಟ್ಟಿದೆ. ಇನ್ನು ಶಿಕ್ಷಕರ ವಿಚಾರದಲ್ಲಿ ನೋಡಿದ್ರೆ ಪ್ರತಿ ಶಿಕ್ಷಕರಿಗೂ ಜೊತೆಗೆ ಯಾರೆಲ್ಲ ಗಣತಿಯ ಕೆಲಸವನ್ನ ಮಾಡ್ತಾ ಇದ್ದಾರೆ ಅವರಿಗೆ 285ರಿಂದ 300 ಮನೆಗಳ ಸಮೀಕ್ಷೆಯನ್ನ ಒಂದು ದಿನದಲ್ಲಿ ಮಾಡಬೇಕು ಅನ್ನೋ ಒಂದು ದೊಡ್ಡ ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ. ಈಗ ಟೆಕ್ನಿಕಲ್ ರೀಸನ್ ನಿಂದ ತುಂಬಾ ತಡವಾಗ್ತಾ ಇದೆ. ಯಾಕಂದ್ರೆ ಒಂದು ಮನೆಯಲ್ಲಿ ಆ ಒಂದು ಟೆಕ್ನಿಕಲ್ ಎಕ್ವಿಪ್ಮೆಂಟ್ಸ್ ಅನ್ನ ತಗೊಂಡು ಹೋಗಿ ಜಾತಿ ಸಮೀಕ್ಷೆ ಮಾಡಬೇಕು ಅಂತ ಹೇಳಿದ್ರೆ ಕನಿಷ್ಠ ಪಕ್ಷ 40ರಿಂದ 45 ನಿಮಿಷಗಳ ಕಾಲ ಬೇಕಾಗುತ್ತೆ. ಹೀಗಾಗಿ ಈ ಒಂದೇ ದಿನದಲ್ಲಿ 300ಕ್ಕೂ ಹೆಚ್ಚು ಮನೆಗಳನ್ನ ಹೇಗೆ ಮಾಡೋದು ಅಂತ ಹೇಳಿ ಒಂದ್ ರೀತಿಯ ಒತ್ತಡ ಪ್ರತಿಯೊಬ್ಬರನ್ನ ಕೂಡ, ಅಂದ್ರೆ ಯಾರೆಲ್ಲ ಗಣತಿಯಲ್ಲಿ ಭಾಗಿಯಾಗಿದ್ದಾರೆ ಅವ್ರನ್ನ ಕಾಡ್ತಾ ಇದೆ. ಆದ್ರೆ ಸರ್ಕಾರ ಮಾತ್ರ ನಾವು 24ರ ಒಳಗೆ ಬೆಂಗಳೂರಿನ ಜಾತಿ ಗಣತಿಯನ್ನ ಸಮೀಕ್ಷೆಯನ್ನ ಮುಗಿಸ್ತೀವಿ, ಓವರ್ ಆಲ್ ರಾಜ್ಯದ್ದು 12ನೇ ತಾರೀಕೊಳಗೆ ಮಾಡ್ತೀವಿ ಅನ್ನೋ ಒಂದು ಡೆಡ್ಲೈನ್ ಅನ್ನ ಕೊಟ್ಟಿದೆ. ಪ್ರವೀಣ್, ಓಕೆ, ಥ್ಯಾಂಕ್ ಯು ದೀಪ್ತಿ ತಮ್ಮೆಲ್ಲ ಮಾಹಿತಿಗೆ. ಜಾತಿ ಗಣತಿ ಸಮೀಕ್ಷೆಗೆ ದಿನಾಂಕ ವಿಸ್ತರಣೆಯಾಗಿದೆ. ಅಕ್ಟೋಬರ್ 12ರ ಒಳಗೆ ಸಮೀಕ್ಷೆ ಮುಗಿಸಲು ಈಗ ಸರ್ಕಾರ ಡೆಡ್ಲೈನ್ ಕೊಟ್ಟಿದೆ. 2 ದಿನ ಅವಧಿ ವಿಸ್ತರಿಸಿ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಮಧ್ಯಾಹ್ನದವರೆಗೂ ಕೂಡ ಪಾಠ ಮಾಡಬೇಕು, ನಂತರ ಸರ್ವೆ ಕಾರ್ಯವನ್ನು ಮಾಡಬೇಕು. ಮಧ್ಯಾಹ್ನದ ನಂತರ ಸರ್ವೆ ನಡೆಸಲು ಸೂಚನೆಯನ್ನು ಕೊಟ್ಟಿದೆ. ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ಆದೇಶ ಕೂಡ ಪ್ರಕಟವಾಗಿರೋದು. ಬೆಳಗ್ಗೆ 8ರಿಂದ ಮಧ್ಯಾಹ್ನ 1 ಗಂಟೆವರೆಗೂ ಕೂಡ ತರಗತಿ ಶಾಲಾ ಅವಧಿ ಬದಲಾವಣೆ ಮಾಡಿ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ನೋಡಿ, ರಾಜ್ಯ ಸರ್ಕಾರ ಈಗ ಮತ್ತೆ ಸರ್ವೆಯನ್ನ ದಿನಾಂಕವನ್ನ ವಿಸ್ತರಣೆ ಮಾಡಿರೋದು. 2 ದಿನ ಮತ್ತೆ ವಿಸ್ತರಣೆ ಮಾಡಿದ್ದಾರೆ. ಬೆಳಗ್ಗೆ 8ರಿಂದ ಮಧ್ಯಾಹ್ನ 1 ಗಂಟೆವರೆಗೂ ಕೂಡ ತರಗತಿಯನ್ನು ನಡೆಸಬೇಕು. ಅದಾದ ಬಳಿಕ ಸರ್ವೆಯ ಕಾರ್ಯದಲ್ಲಿ ಭಾಗಿಯಾಗಬೇಕು ಅಂತ ಒಂದ್ ಕಡೆ ಸರ್ಕಾರ ಆದೇಶವನ್ನ ಪ್ರಕಟ ಮಾಡಿರೋದು. ಜಾತಿ ಗಣತಿ ಸಮೀಕ್ಷೆಗೆ ದಿನಾಂಕವನ್ನ ಕೂಡ ವಿಸ್ತರಣೆ ಮಾಡೋದಿಲ್ಲ, 2 ದಿನ ವಿಸ್ತರಣೆ ಮಾಡಿದ್ದಾರೆ.
15 ದಿನ ಈ ಒಂದು ಸಮೀಕ್ಷೆಯನ್ನ ಪೂರ್ಣಗೊಳಿಸಬೇಕು ಅಂತ ಸರ್ಕಾರ ಹೇಳಿತ್ತು. ಅಕ್ಟೋಬರ್ 12ರ ಒಳಗೆ ಸಮೀಕ್ಷೆ ಮುಗಿಸಲು ಸೂಚನೆ ಕೊಟ್ಟಿತ್ತು. ಈಗ ಮತ್ತೆ 2 ದಿನ ವಿಸ್ತರಣೆಯನ್ನ ಮಾಡಿರೋದು. ಎಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ದೀಪ್ತಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ದೀಪ್ತಿ, ಇದೀಗ ಒಂದ್ ಕಡೆ ಸರ್ಕಾರ ಈಗ ಗೈಡ್ಲೈನ್ಸ್ ಅನ್ನ ಕೊಟ್ಟಿರೋದು 2 ದಿನ ಅವಧಿಯನ್ನು ವಿಸ್ತರಣೆ ಮಾಡಿದೆ. ಜೊತೆಗೆ ಬೆಳಗ್ಗೆಯಿಂದ ಶಾಲೆ ಅನ್ನ ನಡೆಸಿ ನಂತರ ಮಧ್ಯಾಹ್ನ ಈ ಒಂದು ಸಮೀಕ್ಷೆ ಕಾರ್ಯದಲ್ಲಿ ಪಾಲ್ಗೊಳ್ಳಬೇಕು ಅಂತ ಸೂಚನೆ ಕೊಟ್ಟಿರೋದು. ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಅಪ್ಡೇಟ್ಸ್ ಇದೆ ಅಂತ? ಪ್ರವೀಣ್, ಸೆಪ್ಟೆಂಬರ್ 22ನೇ ತಾರೀಕಿಂದ ಸರ್ಕಾರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನ ಆರಂಭಿಸಿದೆ. ಇದು ಜಾತಿ ಗಣತಿ ಸಮೀಕ್ಷೆ ಅಂತಾನೆ ಪ್ರಸಿದ್ಧಿಯನ್ನ ಪಡೆದಿದೆ. ಇದಕ್ಕಾಗಿ ಶಾಲಾ ಶಿಕ್ಷಕರನ್ನ ಮತ್ತೆ ಅನೇಕರನ್ನ ಬಳಕೆ ಮಾಡಿಕೊಂಡಿರುವಂತದ್ದು. ಆದ್ರೆ ಇದೀಗ ಮುಂಚೆ ಸರ್ಕಾರ ಅಕ್ಟೋಬರ್ 7ನೇ ತಾರೀಕು ಡೆಡ್ಲೈನ್ ಅನ್ನ ಕೊಟ್ಟಿತ್ತು. ಇದರೊಳಗೆ ಸಮೀಕ್ಷೆಯನ್ನ ಪೂರ್ಣಗೊಳಿಸಬೇಕು ಅಂತ ಹೇಳಿ. ಆದ್ರೆ ಕೆಲವೊಂದು ಟೆಕ್ನಿಕಲ್ ರೀಸನ್ ಗಳಿಂದ ಜೊತೆಗೆ ಹಲವಾರು ಕನ್ಫ್ಯೂಷನ್ ಗಳಿಂದ ಇನ್ನೂ ಕೂಡ ಜಾತಿ ಗಣತಿಯನ್ನ ಕಂಪ್ಲೀಟ್ ಮಾಡೋದಕ್ಕೆ ಆಗಿಲ್ಲ. ಅದರಲ್ಲೂ ಬೆಂಗಳೂರಿನಲ್ಲಿ ಇನ್ನೂ ಕೇವಲ 70ರಷ್ಟು ಮಾತ್ರ ಜಾತಿ ಗಣತಿ ಫುಲ್ ಕಂಪ್ಲೀಟ್ ಆಗಿರುವಂತದ್ದು. ಹೀಗಾಗಿ ಶಾಲಾ ಶಿಕ್ಷಕರಿಗೆ ಮತ್ತೊಂದು ಹೆಚ್ಚಿನ ಟಾಸ್ಕ್ ನ ಕೊಟ್ಟಿದ್ದಾರೆ. ಒಂದ್ ಕಡೆ ದಸರಾ ರಜೆ ಕೂಡ ಶಿಕ್ಷಕರಿಗೆ ಸಿಕ್ಕಿಲ್ಲ. ಅದ್ರ ಮಧ್ಯದಲ್ಲೇ ಅವರನ್ನೆಲ್ಲ ಮತ್ತೆ ಹೆಚ್ಚಿನ ಡ್ಯೂಟಿಯನ್ನ ಮಾಡಬೇಕು ಅಂತ ಹೇಳಿ ಬೆಳಗಿನಿಂದ 8 ಗಂಟೆಯಿಂದ 1 ಗಂಟೆವರೆಗೂ ಕ್ಲಾಸ್ಗಳನ್ನ ಮಾಡಿ ಪಾಠವನ್ನ ಮಾಡಿ ನಂತರ ಸಮೀಕ್ಷೆ ಕಾರ್ಯದಲ್ಲಿ ಭಾಗಿಯಾಗಿ ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಇದರಿಂದ ಎಲ್ಲೋ ಒಂದ್ ಕಡೆ ಶಾಲಾ ಶಿಕ್ಷಕರು ಒತ್ತಡದಲ್ಲಿರುವಂತದ್ದು. ದಸರಾ ರಜೆಯಲ್ಲಿ ಒಂದೇ ಒಂದು ದಿನ ರಜಾ ಕೂಡ ಅವರಿಗೆ ಸಿಕ್ಕಿಲ್ಲ. ಇದೀಗ ಹೆಚ್ಚುವರಿ ಡ್ಯೂಟಿಯನ್ನ ಮಾಡುವಂತಹ ಸಂದರ್ಭ ಒದಗಿ ಬಂದಿದೆ. ಜೊತೆಗೆ ಬೆಂಗಳೂರಿನಲ್ಲಿ ಅಕ್ಟೋಬರ್ 24ರ ಒಳಗೆ ಸಮೀಕ್ಷೆಯನ್ನ ಪೂರ್ಣಗೊಳಿಸಬೇಕು ಅಂತ ಹೇಳಿ ಸರ್ಕಾರ ಡೆಡ್ಲೈನ್ ಅನ್ನ ಕೊಟ್ಟಿದ್ರೆ, ಇನ್ನು ಉಳಿದಂತೆ ಬೇರೆ ಜಿಲ್ಲೆಗಳಿಗೆ ಅಕ್ಟೋಬರ್ 12ನೇ ತಾರೀಕು ಒಳಗೆ ಸಮೀಕ್ಷೆಯನ್ನ ಪೂರ್ಣಗೊಳಿಸಬೇಕು ಅಂತ ಹೇಳಿ ಕೊಟ್ಟಿದೆ. ಇನ್ನು ಶಿಕ್ಷಕರ ವಿಚಾರದಲ್ಲಿ ನೋಡಿದ್ರೆ ಪ್ರತಿ ಶಿಕ್ಷಕರಿಗೂ ಜೊತೆಗೆ ಯಾರೆಲ್ಲ ಗಣತಿಯ ಕೆಲಸವನ್ನ ಮಾಡ್ತಾ ಇದ್ದಾರೆ ಅವರಿಗೆ 285ರಿಂದ 300 ಮನೆಗಳ ಸಮೀಕ್ಷೆಯನ್ನ ಒಂದು ದಿನದಲ್ಲಿ ಮಾಡಬೇಕು ಅನ್ನೋ ಒಂದು ದೊಡ್ಡ ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ. ಈಗ ಟೆಕ್ನಿಕಲ್ ರೀಸನ್ ನಿಂದ ತುಂಬಾ ತಡವಾಗ್ತಾ ಇದೆ. ಯಾಕಂದ್ರೆ ಒಂದು ಮನೆಯಲ್ಲಿ ಆ ಒಂದು ಟೆಕ್ನಿಕಲ್ ಎಕ್ವಿಪ್ಮೆಂಟ್ಸ್ ಅನ್ನ ತಗೊಂಡು ಹೋಗಿ ಜಾತಿ ಸಮೀಕ್ಷೆ ಮಾಡಬೇಕು ಅಂತ ಹೇಳಿದ್ರೆ ಕನಿಷ್ಠ ಪಕ್ಷ 40ರಿಂದ 45 ನಿಮಿಷಗಳ ಕಾಲ ಬೇಕಾಗುತ್ತೆ. ಹೀಗಾಗಿ ಈ ಒಂದೇ ದಿನದಲ್ಲಿ 300ಕ್ಕೂ ಹೆಚ್ಚು ಮನೆಗಳನ್ನ ಹೇಗೆ ಮಾಡೋದು ಅಂತ ಹೇಳಿ ಒಂದ್ ರೀತಿಯ ಒತ್ತಡ ಪ್ರತಿಯೊಬ್ಬರನ್ನ ಕೂಡ, ಅಂದ್ರೆ ಯಾರೆಲ್ಲ ಗಣತಿಯಲ್ಲಿ ಭಾಗಿಯಾಗಿದ್ದಾರೆ ಅವ್ರನ್ನ ಕಾಡ್ತಾ ಇದೆ. ಆದ್ರೆ ಸರ್ಕಾರ ಮಾತ್ರ ನಾವು 24ರ ಒಳಗೆ ಬೆಂಗಳೂರಿನ ಜಾತಿ ಗಣತಿಯನ್ನ ಸಮೀಕ್ಷೆಯನ್ನ ಮುಗಿಸ್ತೀವಿ, ಓವರ್ ಆಲ್ ರಾಜ್ಯದ್ದು 12ನೇ ತಾರೀಕೊಳಗೆ ಮಾಡ್ತೀವಿ ಅನ್ನೋ ಒಂದು ಡೆಡ್ಲೈನ್ ಅನ್ನ ಕೊಟ್ಟಿದೆ. ಪ್ರವೀಣ್, ಓಕೆ, ಥ್ಯಾಂಕ್ ಯು ದೀಪ್ತಿ ತಮ್ಮೆಲ್ಲ ಮಾಹಿತಿಗೆ.